ಇದೇ ದಿನಾಂಕ 23/11/2024 ಸಾಯಂಕಾಲ 4 ಗಂಟೆಗೆ ದಕ್ಷಿಣ ಪದೇಶ್ವರ ಇಮ್ಮಡಿ ಪುಲಕೇಶಿ ಮೈದಾನ ವೇದಿಕೆ SRA ಮೈದಾನ ಬನಹಟ್ಟಿಯಲ್ಲಿ ಕನ್ನಡ ಸಂಘ ರಬಕವಿ ಬನಹಟ್ಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನೇಕಾರ ನಗರಿಯ ಕನ್ನಡ ಹಬ್ಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಅಂತಾರಾಜ್ಯ ಮಟ್ಟದ ಗುಂಪು ನೃತ್ಯ ಸ್ಪರ್ಧೆ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರ್ತಕ್ಕಂಥ ಸಾಧಕರಿಗೆ ಸಾಧಕ ರತ್ನ ಪ್ರಶಸ್ತಿ ಪ್ರದಾನ ಮತ್ತು ವಿಶೇಷವಾಗಿ ಕೋರ ಕನ್ನಡ ಚಲನಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭವನ್ನು ಕೂಡ ಇದೇ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನ ದಾಸೋರತ್ತ ಶ್ರೀ ಚಕ್ರವರ್ತಿ ಅನ್ನದಾನೇಶ್ವರ ಮಹಾರಾಜರು ಅಪ್ಪಾಜಿಯವರು, ಬಸವಗೋಪಾಲ್ ನೀಲಮಾರಿಕ ಮಠ ಬಂಡಿಗನಿ, ಹಾಗೆಯೇ ಸಾನ್ನಿಧ್ಯವನ್ನ ಶರಣ ಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು, ಇನ್ನೊಬ್ಬರು ಸಾನ್ನಿಧ್ಯನ ಗುರು ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ವಹಿಸಿಕೊಂಡಿದ್ದಾರೆ. ಅಧ್ಯಕ್ಷತೆಯನ್ನ ಹಿರಿಯ ಸಾಹಿತಿಗಳಾದಂಥ ಶ್ರೀ ಜಯವಂತ ಕಾಡದೇವರು ಸರ್ ಅವರು ವಹಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿಗೆ ಅವರು, ಆಮೇಲೆ ಸನ್ಮಾನ್ಯ ಶ್ರೀ RB ತಿಮ್ಮಾಪುರ್ ಸಾಹೇಬರು, ಹಾಗೆ ಸನ್ಮಾನ್ಯ ಶ್ರೀ ಸಿದ್ದು ಕೊನ್ನೂರ್ ಅವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸುನಿಲ್ ಗೌಡ ಪಾಟೀಲ್ ಅವರು ಆಗಿರ್ಬೋದು, PC ಗದ್ದಿಗೌಡರು ಆಗಿರ್ಬೋದು, ಶಾಸಕರಾದಂತಹ ಸಿದ್ದು ಸೌದಿ ಅವರು, ಉದ್ಯಮಗಾರರಾಗಿರ್ತಕ್ಕಂಥ ಪ್ರಕಾಶನಾಥ್ ದೇಸಾಯಿ ಅವರು, ಶ್ರೀಶೈಲ್ ಭಜಂತ್ರು, ಇನ್ನೂ ಹಲವಾರು ರಾಜಕೀಯ ಮುಸ್ತದಿಗಳು, ಆಮೇಲೆ ಉದ್ಯಮಿದಾರರು, ಖ್ಯಾತ ಚಲನಚಿತ್ರ ನಟರಾದಂತಹ ಡಾಕ್ಟರ್ P ಮೂರ್ತಿ ಅವರು, ವರಟ ಶ್ರೀ ಅವರು, ರಿಯಾಲಿಟಿ ಸ್ಟಾರ್ ಸುನಾಮಿ ಕಿಟ್ಟಿ, ಹರ್ಷಿಕಾ, ದೀಕ್ಷಾ, ಚರಿಷ್ಮಾ, ವಿನಯಾ ನಿತ್ಯಾನಂದ, ವಿಶೇಷವಾಗಿ ಮತ್ತೆ ನೃತ್ಯ ನಿರ್ದೇಶಕರಾಗಿರ್ತಕ್ಕಂಥ ಕಲರ್ಸ್ ಕನ್ನಡ ನೃತ್ಯ ನಿರ್ದೇಶಕರಾಗಿರ್ತಕ್ಕಂಥ ಜಗ್ಗಿ ಮಾಸ್ಟ್ರು, ಆಮೇಲೆ ನಮ್ಮ ಜಾನಪದ ಕಲಾವಿದರಾಗಿರ್ತಕ್ಕಂಥ ಪರ್ಸು ಕೋಲೂರ್ ಮತ್ತು ಮಾಳು ನಿಪ್ನಾಳ್ ಅವರ ಉಪಸ್ಥಿತಿ ಕೂಡ ಈ ಕಾರ್ಯಕ್ರಮದಲ್ಲಿದ್ದು, ಗೌರವ ಅತಿಥಿಗಳಾಗಿ ನಮ್ಮ ಉಪವಿಭಾಗಾಧಿಕಾರಿಗಳು, DYSP ಅವರು, ತಹಸೀಲ್ದಾರ್, CP ಆಗಿರ್ಬೋದು, ಎಲ್ಲ ಠಾಣೆಯ PSI ಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ವಹಿಸ್ತಾ ಇದ್ದಾರೆ. ಸುಮಾರು 20ರಿಂದ 25 ಸಾವಿರ ಜನಸಂಖ್ಯೆಯಲ್ಲಿ ಒಂದು ಭವ್ಯ ವೇದಿಕೆ ಮುಖಾಂತರ ಈ ಕಾರ್ಯಕ್ರಮವನ್ನು ನಾವು ನೇಕಾರ ನಗರಿಯ ಕನ್ನಡ ಹಬ್ಬವನ್ನ ಆಯೋಜನೆ ಮಾಡಿದ್ದೀವಿ. ತಾವೆಲ್ಲರೂ ಕೂಡ ಈ ಮಾಧ್ಯಮ ಮಿತ್ರರಿಗೆ ಒಂದು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ತಮ್ಮ ಮುಖಾಂತರ ನೇಕಾರ ನಗರಿಯ ಕನ್ನಡ ಹಬ್ಬಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕನ್ನಡ ಕುಲಕೋಟಿಯ ಕನ್ನಡ ಮನಸ್ಸುಗಳಿರ್ತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರು, ತಾಯಂದಿರು, ಹೆಣ್ಮಕ್ಳಿಗಾಗಿ ವಿಶೇಷವಾದಂತ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಒಂದು ವಿಶೇಷವಾದಂತಹ ಸ್ಥಳಾವಕಾಶವನ್ನ ಮಾಡಿದ್ದೀವಿ. ಇದು ಸಾಯಂಕಾಲ 4 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಶುರು ಆಗುತ್ತೆ. ಒಂದು ಕೋರ ಚಲನಚಿತ್ರದ ಧ್ವನಿ ಸುರುಳಿ ಬಿಡುಗಡೆ, ವಿವಿಧ ಬೇರೆ ಬೇರೆ ರಾಜ್ಯಗಳಿಂದ ನೃತ್ಯ ತಂಡಗಳು, ಗುಂಪು ನೃತ್ಯ ತಂಡಗಳು ಬಂದಿದ ಒಂದು ವಿಶೇಷವಾದಂತಹ ಮನೋರಂಜನೆಯನ್ನ ನಾವೆಲ್ಲರೂ ಸೇರಿ ನೇಕಾರ ನಗರಿಯ ಕನ್ನಡ ಹಬ್ಬವನ್ನ ಯಶಸ್ವಿಗೊಳಿಸೋಣ ಅಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀವಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.